ಹಾಯ್ ಗಾಯ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟ್ 10 ದಿನ 2 ವಾರನೇ ಆಗೋಯ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿ. ಅದೊಂದೇ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದು. ದಿನ ಅದಾದಮೇಲೆ ಪ್ರತಿದಿನ ಯೋಚನೆ ಮಾಡ್ತಾರೆ ಇದ್ದೆ, ಏನು ವೀಡಿಯೋ ಮಾಡೋಣ ಅಂತ. ಬರೀ ಯೋಚನೆ ಮಾಡ್ಕೊಂಡು ಇದಾಗ್ಬಿಟ್ಟೆ, ಯಾವುದೋ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೆನ್ನೆ ಎಲ್ಲ ನೋಡಿ ನಾನು ಒಂದು ಪಬ್ಲಿಕಲ್ಲಿ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ನಾವು ಮುಳಬಾಗಿಲಿಗೆ ಹೋಗ್ತಿದ್ರಿ. ಮುಳಬಾಗಿಲಲ್ಲಿ ಒಂಚೂರು ಕೆಲಸ ಇದೆ, ಹಾಗೆ ಅದ್ರ ಜೊತೆಗೆ ಒಂದು ಪಬ್ಲಿಕಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಹೋಗ್ತಿದ್ದೀನಿ. ಸೊ ವೀಡಿಯೋನ ನೋಡೋಣ ಹೇಗೆ ಹೋಗುತ್ತೆ, ಪಬ್ಲಿಕ್ ನಮ್ಮ ಮುಳಬಾಗಿಲು ಜನ ಹೆಂಗೆ ರಿಯಾಕ್ಟ್ ಆಗ್ತಾರೆ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡೋಣ. ಹೋಗಿ ಮುಳಬಾಗಿಲಲ್ಲಿ ಹೋಗಿ ಸಿಗ್ತೀನಿ, ಅಲ್ಲೋಗಿ ಕಂಟಿನ್ಯೂ ಮಾಡೋಣ. ಗೈಸ್ ಏನು ಗೊತ್ತಾ, ನಮಗೆ ಇನ್ಸ್ಟಾಗ್ರಾಮಲ್ಲಿ 1000 ಜನ ಫಾಲೋವರ್ಸ್ ಆಗೋದೇ ದೊಡ್ಡ ಮ್ಯಾಟ್ರು. ನಾವು ಅಂದರೆ ಫಸ್ಟ್ ಇವಾಗೆಲ್ಲ ಅಲ್ಲ, ಒಂದು ಟೈಮಲ್ಲಿ 500 ಜನ 600 ಜನ ಅನ್ನೋದಂದರೆ ಫುಲ್ಲು ಶೋ ಕೊಟ್ಕೊತ ಇದ್ವಿ. ಈಗ 1000 ಜನ ಫಾಲೋವರ್ಸ್ ಆಗಿದ್ದಾರೆ. ಆ್ಯಂಡು ನೆನ್ನೆ ಯಾವುದೋ ಒಂದು ವೀಡಿಯೋ ಹಾಕಿದ್ದೆ, ಲೈಕ್ ನಮ್ಮ ಮುಳಬಾಗಿಲಲ್ಲಿ ಒಂದು ಕೆಫೆ ಮಾಡ್ತಾಯಿದ್ದೀವಿ. ಮುಳಬಾಗಿಲಲ್ಲಿ ಆ ಕೆಫೆದು ಒಂದು ವೀಡಿಯೋ ಮಾಡಿದ್ದೆ. ಸೊ ಈ ಥರ ವರ್ಕ್ ನಡೀತಿದೆ ಅಂತ. ಅದು ಈಗ 1000 ಶೇರ್ಸ್ ಹೋಗ್ಬಿಟ್ಟಿದೆ. ಕಿಲಾಡಿ ಫೀಲಿಂಗ್, ತುಂಬ ಖುಷಿ ಆಯಿತು. ಹಂಗೆ ಅದಲ್ಲದೆ 30K ವ್ಯೂಸ್. ಇದು ಮಿಲಿಯನ್ಸಲ್ಲಿ ಹೋಗೋರಿಗೆ ಮಿಲಿಯನ್ಸು, ಏನದು 100K ಈ ಥರ ಡೈಲಿ ನೋಡ್ತಾ ಇರ್ತಾರೆ. ನಮಗೆ ಒಂದು 2000 3000 ರೀಚ್ ಆಗ್ತಾ ಇರೋದು ಒಂದೇ ದಿನಕ್ಕೆ 30,000 ಆಗ್ಬಿಟ್ಟಿದೆ. ಅದಕ್ಕೆ ಏನು ಗೊತ್ತಾಯ್ತು ಅಂದರೆ, ಮಾಡಬೇಕು ನಾವು. ಯಾರು ಬರೀ ಬೇರೆಯವ್ರು ಮಾಡೋದನ್ನೇ ನೋಡಿ ಟೈಮ್ ವೇಸ್ಟ್ ಮಾಡ್ಬೋದು. ನಾವು ಮಾಡ್ಬೋದು, ನಾವು ಕ್ರಿಯೇಟ್ ಮಾಡ್ಬೋದು, ನಾವು ಕಂಟೆಂಟ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾದ ಯೂಸ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಅದಕ್ಕೆ ಡೈಲಿ ಈ ಥರ ಅಂದರೆ ಅಕೌಂಟ್ನ ಆ್ಯಕ್ಟಿವ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಈ 2 ದಿನದಲ್ಲಿ 2 ವೀಡಿಯೋ ಹಾಕೋಷ್ಟರಲ್ಲೇ ಗೊತ್ತಾಯಿತು. ಸರಿ, 3ನೇ ದಿನಕ್ಕೂ ಒಂದು ವೀಡಿಯೋ ಹಾಕಬೇಕು ಅಂತ ಮೈಂಡಿಗೆ ಗೊತ್ತಾಯಿತು. ಓಕೆ, ಮಾಡೋಣ. ಸರಿ, ಇವಾಗ ನಾವು ಮುಳಬಾಗಿಲಿಗೆ ಹೋಗ್ತಿದ್ದೀವಿ. ಅಲ್ಲೋಗಿ ಆಗಲೇ ಹೇಳಿದ್ರಲ್ಲ, ಪಬ್ಲಿಕಲ್ಲಿ ಒಂದು ವೀಡಿಯೋ ಮಾಡಬೇಕು ಅಂತ. ಲೆಟ್ಸ್ ಸಿ. ಪಬ್ಲಿಕಲ್ಲಿ ತುಂಬ ದಿನದ ಆಸೆ ನನಗೆ. ತುಂಬ ದಿನ ಅಂದರೆ ಈ ಆ್ಯಂಕರಿಂಗಲ್ಲಿ ಸಖತ್ ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್. ಆ್ಯಂಕರಿಂಗಲ್ಲಿ ಸಖತ್ ಇಂಟ್ರೆಸ್ಟ್. ಬಟ್ ಒಂಚೂರು ತಗೊಳ್ತೀನಿ, ಅದಕ್ಕೆ ಅದರಿಂದ ಆ ಫೀಲ್ಡ್ ಹೋಗಲಿಲ್ಲ ಅಂತ ಅನ್ಕೊತೀನಿ. ಬಟ್ ಟ್ರೈ, ಲೆಟ್ಸ್ ಸಿ, ನೋಡೋಣ. ಆದರೂ ಏನು ಹೇಳೋದೇನು ಅಂದರೆ, ನನ್ನ ವಾಯ್ಸು ಒಂದು 10 ನಿಮಿಷ ಕೇಳ್ಬೋದು, ಒಂದು 10 ನಿಮಿಷ ಕೇಳಿಸ್ಕೋಬೋದು ಅಂತ ಅನಿಸಿದ್ರೆ ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಬಂದಿರೋ ಕೆಲಸ ಎಲ್ಲ ಆಯಿತು. ಈಗ ಪಬ್ಲಿಕಲ್ಲಿ ಹೋಗಿ ಮಾತಾಡೋಣ ಅಂತ ಹೋಗ್ತಿದ್ದೀನಿ. ಎಡ್ಸಿ ದೊಡ್ಡ ಮನ್ಸು ಮಾಡಿ, ಧೈರ್ಯ ಮಾಡಿ, ನನ್ನಲ್ಲಿರೋ ಮನೋನ ಎಕ್ಸ್ಪ್ಲೋರ್ ಮಾಡಿ ಆಚೆ ತಂದು ಟ್ರೈ ಮಾಡ್ತಿದ್ದೀನಿ. ನೋಡೋಣ. ಪಬ್ಲಿಕ್ಕಲ್ಲಿ ಹೋಗಿ ಮಾತಾಡಬೇಕು ಅಂತ ನಮ್ಮ ಅಣ್ಣಂಗೆ ಗೊತ್ತಿಲ್ದಿರ ಅಣ್ಣದು ಮೈಕು ದೆಪ್ಕೊಂಬಂದ್ಬಿಟ್ಟಿದ್ದೀನಿ. ನಮ್ಮ ಅಣ್ಣ ಈ ವಿಡಿಯೋ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ತಾ, ಹಂಗೆ ನಿನಗೇನ ಈ ಮೈಕಲ್ಲಿ ಕೆಲಸ ಇದ್ದರೆ ಸಾರಿ ಹೇಳ್ತಾ ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಲೆಟ್ಸ್ ಗೋ. ಫಸ್ಟ್ ಯಾರು ಸಿಗ್ತಾರೆ ಅಂತ. ಹೆಂಗ್ರಿ ಮಾಡ್ತಾರೆ ಈ ಪಬ್ಲಿಕಲ್ಲಿ ವೀಡಿಯೋಗಳು. ನನಗೆ ಮೊಬೈಲ್ ಎತ್ಕೊಳ್ಳೋಕ್ಕೆ ಒಂಥರ ಅನ್ನಿಸ್ತದೆ. ಯಾರನ್ನ ಕೇಳೋಣ. ಕಷ್ಟ. ಜನ ಕಾಣಿಸ್ತಾರೆ, ಕೇಳಕ್ಕೆ ನನಗೆ ಸಾಲ್ತಾ ಇಲ್ಲ ಮೀಟ್ರು. ನೋಡೋಣ, ಯಾರಾದ್ರು ಕಾಲೇಜ್ ಹುಡುಗರು ಸಿಕ್ಕಿದ್ರೆ ಕೇಳ್ಬೋದು. ಡಿಗ್ರಿ ಕಾಲೇಜ್ ಪಕ್ಕದಲ್ಲೇ ಇದ್ದೀವಿ, ಬಟ್ ಯಾರು ಇಲ್ಲವೇ ಹುಡುಗರು. ನೋಡೋಣ, ಮುಂದೆ ಹೋಗಿ. ಬ್ರೋ, ಇದು ಯಾಕೋ ಆರಾಮಾಗಿ ಕೂತಂಗವನೆ, ಹೋಗಿ ತಲೆಗಿರೆ ಕೆಡ್ಸೋಣ. ಮೊನ್ನೆ ಇಲ್ಲಿ ಹೋಗಿ ಅವನ್ನೇ ಮಾತಾಡೋಣ. ಇಷ್ಟಕ್ಕೂ ಏನು ಕೇಳಬೇಕು, ಏನು ಕೇಳೋದು ಅಂತ ನಾನೇ ಕನ್ಫ್ಯೂಸು. ಅಲ್ಲೋಗಿ ಬದಲಾಡೋದಾ? ಅದಕ್ಕೆ ಜಸ್ಟ್ ಈ ವರ್ಷ ಹೆಂಗಿತ್ತು, ನೀವು ಅಂದ್ಕೊಂಡಿದ್ದು ಆಯಿತಾ, ಇದನ್ನು ಮಾತ್ರ ಕೇಳೋಣ. ಬ್ರೋ, ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀರಿ, ನಿಮ್ಗೊಂದೆರಡು ಕ್ವಶನ್ ಕೇಳ್ಬೋದಾ? ಏನಿಲ್ಲ, ಈ ವರ್ಷ ಹೆಂಗಿತ್ತು, ನೀವು ಅಂದ್ಕೊಂಡಿದ್ದು ಆಯಿತಾ ಈ ವರ್ಷ ಅಂತ. ಇಟ್ಕೊಳ್ಳಿ. ಈ ವರ್ಷನ 2025 ನೀವು ಜನವರಿಯಲ್ಲಿ ನೀವು ಏನು ಅಂದ್ಕೊಂಡ್ರಿ,
ಇವಾಗ ಡಿಸೆಂಬರ್ ಆಗಿದೆ, ನೀವು ಅನ್ಕೊಂಡಿದ್ದು ಆಗಿದೆಯಾ? ಏನು ಬದನೆಕಾಯಿ ಆಗಿದೆ, ಎಲ್ಲ ರಾಂಗ್ ಆಗಿದೆ. ಮುಂದೆ ವರ್ಷ ಎಲ್ಲ ನೋಡಬೇಕು. ನೆಕ್ಸ್ಟ್ ಯಾವುದು ಚೆನ್ನಾಗಿರುತ್ತೆ ಅನ್ಕೊಂತೀರಾ? ನೆಕ್ಸ್ಟ್ ಚೆನ್ನಾಗಿದೆ ಅಂತ ಪ್ಲಾನಿಂಗ್ ಇದೆ. ಬಟ್ ನೋಡೋಣ, ಏನೋ ಪ್ಲಾನಿಂಗ್ ಹಾಕಿದ್ದೀನಿ. 25 ನಿಮಗೆ ಅನ್ಲಕ್ಕ ಬಟ್ ಲಕ್ಕು ಇದೆ, ಕೆಲಸಕ್ಕೂ ಜಾಯ್ನ್ ಆದೆ. ಬಟ್ ಇನ್ನೇನು ಇಯರ್ ಎಂಡಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗೈತೆ. ಓಕೆ, ನೆಕ್ಸ್ಟ್ ಇಯರ್ ನಿಮಗೆ ಚೆನ್ನಾಗಿರುತ್ತೆ ಅನ್ಕೊಂಡು ಜನವರಿಯಿಂದ ಬೇರೆ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆಗೋಣ ಅಂತ ಪ್ಲಾನಿಂಗ್ ಆಗ್ತಾ ಇದ್ದೀನಿ. ಓಕೆ ಬ್ರೋ. ಹಿಂಗೆ ಯೂಟ್ಯೂಬ್ ನೋಡ್ತೀರಲ್ಲ ನೀವು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದಾ? ಓಕೆ. ಗಾಯ್ಸ್, ಫೈನಲಿ ಧೈರ್ಯ ಮಾಡಿ ಒಬ್ಬನ ಕ್ಯಾಮ್ರಾ ನಾನೇ ಮಾತಾಡಿಸ್ದೆ. ಆದರೂ ಪಬ್ಲಿಕಲ್ಲಿ ಈ ಥರ ಧೈರ್ಯ ಮಾಡಿ ವೀಡಿಯೋ ಮಾಡ್ತಿರೋದು ಅಂದಮೇಲೆ ನನಗೆ ಗ್ರೇಟ್ ಫೀಲಿಂಗ್ ಆಗ್ತಾಯಿತ್ತು. ಲೆಟ್ಸಿ ಇನ್ನೊಬ್ಬ ನನ್ನ ಕೇಳೋಣ, ನೋಡೋಣ ಹೆಂಗೋಗುತ್ತೆ ಅಂತ. ನನಗೆ ಫುಲ್ ಥ್ರಿಲ್ಲಿಂಗ್ ಫೀಲು. ಹೆಂಗೆ ನೋಡ್ತಾರೆ ಜನ, ಶಾಕು. ಯಾರಿದು ಹಿಂಗೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಪಬ್ಲಿಕಲ್ಲಿ? ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ಹುಡುಗರು ಬರ್ತಾಯಿದ್ದಾರೆ, ಇವ್ರನ್ನ ಕೇಳೋಣ, ನೋಡೋಣ ಹೆಂಗೆ ಮಾತಾಡ್ತಾರೆ ನಮ್ಮ ಯೂತ್ಸ್ ಅಂತ. ಲೆಟ್ಸಿ ಕ್ವಶನ್ ಕೇಳ. ನನಗೆ ಕೇಳೋಕ್ಕಾಗಲಿಲ್ಲ, ಒಂಥರ ಆಯ್ತು ಆ ಥರ ಬರೋದು. ಬೈ, ಈಗ ಗೊತ್ತಿಲ್ಲದ್ರ ಹತ್ರ ಹೋಗಿ ವೀಡಿಯೋ ಮಾಡೋದು ಚೂರು ಕಷ್ಟ. ಅದಕ್ಕೆ ನಮ್ಗೆ ಗೊತ್ತಿರೋ ಗ್ಯಾಂಗ್ ಒಂದೈತೆ ಮುಳುವಾಗ್ಲಲ್ಲಿ, ಅವ್ರ ಹತ್ರ ಹೋಗಿ ಕಂಟಿನ್ಯೂ ಮಾಡೋಣ. ಓಕೆ, ಅಲ್ಲೋಗಿ ಸಿಗೋಣ ಫ್ರೆಂಡ್ಸ್. ಈಗ ನಮ್ಮ ಕೆಫೇಲಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಅಂದ್ಕೊಂಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಬ್ಲಿಕಲ್ಲಿ ಹೋಗಿ ವೀಡಿಯೋಸ್ ಮಾಡಬೇಕು, ಪಬ್ಲಿಕ್ ರಿಯಾಕ್ಷನ್ಸ್ ಎಲ್ಲ ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಅದನ್ನು ನೋಡಿ ಕನ್ನಡದಲ್ಲಿ ಕೆಲವರು ಇದ್ದಾರೆ, ಈ ಒನ್ ಜಾಯಿಂಟ್ ಕನ್ನಡಿಗ ಅಂತ, ಅವ್ರದ್ದೆಲ್ಲ ನೋಡ್ತಿರ್ತೀನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಪಬ್ಲಿಕ್ ಒಪಿನಿಯನ್ ಕೇಳೋದು, ಏನೋ ಒಂದು ಕ್ವಶನ್ ಕೇಳೋದು, ಈ ಥರ ಎಲ್ಲ ಮಾಡಬೇಕು ಅದು ನನಗೂ ಆಸೆ. ಬಟ್ ಮಾಡೋಕ್ಕಾಗಲಿಲ್ಲ ಇವತ್ತು. ಬಟ್ ಮುಂದೆ ಬರೋದ್ರಲ್ಲಿ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಮಾಡ್ತೀನಿ, ಮುಂದೆ ಬರೋದ್ರಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಇವಾಗ ಆಲ್ಮೋಸ್ಟ್ 10:30 ಆಯಿತು. ನಮ್ಮ ಕೆಫೆ ಹತ್ರ ಇದ್ದೀನಿ. ಕೆಫೆ ಕ್ಲೋಸಿಂಗ್ ಟೈಮು. ನೆಕ್ಸ್ಟ್ ಬರೋ ಡೇಸಲ್ಲಿ ನಮ್ಮ ಕೆಫೆ ಬಗ್ಗೆ ವೀಡಿಯೋ ಮಾಡ್ತೀನಿ. ನಮ್ಮ ಕೆಫೆ ವಿತೌಟ್ ಫ್ರ್ಯಾಂಚೈಸಿ ಇಷ್ಟೊಂದು ಐಟಮ್ಗಳೆಲ್ಲ ಹೆಂಗೆ ಮಾಡಿದ್ವಿ, ಎಲ್ಲಿ ಕಲ್ತ್ರಿ, ಹೆಂಗೆ ಬಿಸ್ನೆಸ್ಸು ಓನಾಗಿ ಕೆಫೆ ಹೆಂಗೆ ಮಾಡ್ಬೋದು, ಎಷ್ಟು ಖರ್ಚಾಗುತ್ತೆ, ಇದೆಲ್ಲ ಮಾಡ್ತೀನಿ. ಯಾರೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಟ್ರೆಸ್ಟ್ ಇರೋರು, ಓನಾಗಿ ಕೆಫೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಹಾಗೆ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದರಲ್ಲೂ ಥ್ಯಾಂಕ್ ಯು.